ಇದು ಎಲ್ಲವೂ ಆರ್ಗ್ಯಾನಿಕ್, 100% ಆರ್ಗ್ಯಾನಿಕ್. ಗೊಬ್ಬರದಲ್ಲೂ ಹಾಗೇನೆ. ಉದಾಹರಣೆಗೆ ವಿಜ್ಞಾನ, ಪ್ರಜ್ವಲ, ನಿಸರ್ಗ ಅಂತೇಳಿ 3 ಇದೆ. 10,000 ಟನ್ ಈಗ ಮಾಡೋಕ್ಕಾಗಲ್ಲ. ನಾನು ಮ್ಯಾಕ್ಸಿಮಮ್ ಒಂದು 2,000 ಟನ್ ಮಾಡ್ತೀನಿ, ಅಷ್ಟಕ್ಕೆ ಕೊಡ್ತೀನಿ. ನಿಮ್ಗೆ ಬೇಕು ಅಂತ ಹೇಳಿದರೆ ಮತ್ತೆ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತೀನಿ. ಅದೇ ರೀತಿ ತೆಂಗಿಗೆ 5 kg ಸಾಕಾಗುತ್ತೆ, ಒಂದು ವರ್ಷಕ್ಕೆ 5 kg ಸಾಕಾಗುತ್ತೆ. ನೀವು ಮತ್ತೆ ಒಂದು ಪಾಟಿಗೆ 10 ವರ್ಷ ಆದರೂ ರೀಪಾಟಿಂಗ್ ಬೇಡ. ಸಾಯಂಕಾಲ ಹೊತ್ತು ಆರಾಮದಲ್ಲಿ ಒಂದು ಗಿಡದ ಬುಡಕ್ಕೆ 2 ಇಂಚು ಮಣ್ಣು ತೆಗೆದು ಒಂದು ಗುಳಿಗೆ ಹಾಕಿಬಿಡಿ. ಸೂಪರ್ 18 ಅಂತ ಇದ್ರ ಹೆಸರು. ಇದಕ್ಕೆ ಡಿಮಾಂಡ್ ಎಷ್ಟು ಅಂತ ಹೇಳಿದರೆ ನಮಗೆ ಪ್ರೊಡಕ್ಷನ್ನೇ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. ರಿಸರ್ಚ್ ಅಂದರೆ ಎಲ್ಲವೂ ರೀಸರ್ಚ್. ಎಲೆಮರೆ ಕಾಯಿ ಸಾಕು, ಅಟ್ಲೇ ಇರ್ತೀನಿ, ಪ್ರಶಸ್ತಿಗಳು ಬೇಡ. ಆದರೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಉಂಟು ಅವ್ರು ಬಂದು ಕಲ್ತ್ಕೊಂಡ್ರು. ಇದು ನಿಸರ್ಗ ಲಿಕ್ವಿಡ್ ಅಂತ ಹೇಳಿಬಿಟ್ಟು. ಇದು ಆ್ಯಕ್ಚುಲಿ ನಿಸರ್ಗ ಲಿಕ್ವಿಡು ಮತ್ತು NCG ಲಿಕ್ವಿಡ್ ಅಂತ 2 ಲಿಕ್ವಿಡ್ಸ್ ನಾವು ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ ಕೆಲವು ಗಿಡಗಳಿಗೆ ನಿಸರ್ಗ ಲಿಕ್ವಿಡ್ಗೆ ಎಲ್ಲ ಗಿಡಗಳಿಗೂ ಎಲ್ಲ ರೀತಿಯ ಕ್ರಾಪ್ಗಳಿಗೂ ಉಪಯೋಗಿಸ್ಬೋದು. ಇನ್ನು ಕೆಲವು ಕೀಟಗಳು, ಕೆಲವು ರೋಗಗಳು ಸ್ವಲ್ಪ ಹಾರ್ಡಾಗಿರ್ತವೆ. ಅದಕ್ಕೆ ಏನಾಗಬೇಕು ಅಂತ ಸ್ವಲ್ಪ ಎಕ್ಸ್ಟ್ರಾ ಪಂಚ್ ಬೇಕು ಸ್ಪ್ರೇ ಮಾಡುವಾಗ. ಅದನ್ನು ಮಾಡಿದ್ದಕ್ಕೆ ನಿಸರ್ಗ NCG ಲಿಕ್ವಿಡ್ ಅಂದರೆ. NCG ಅಂದರೆ ನ್ಯಾಚುರಲ್ ಕಂಟ್ರೋಲ್ ಫಾರ್ ಗ್ರಬ್ಸ್ ಅಂತ. ನ್ಯಾಚುರಲ್ ಕಂಟ್ರೋಲ್ ಫಾರ್ ಗ್ರಬ್ಸ್, NCG ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದೀನಿ. ಇದು ನಿಸರ್ಗ ಲಿಕ್ವಿಡ್ ಅಂದರೆ ಎಲ್ಲ ಕ್ರಾಪ್ಗಳಿಗೂ ಮಾಡಲಿಕ್ಕಾಗ್ತದೆ. ನಿಸರ್ಗಕ್ಕೆ ಪ್ರಿಯವಾದಂಥದ್ದು, ಯಾವುದೇ ಒಂದು ಡ್ಯಾಮೇಜ್ ಮಾಡಲಿಕ್ಕೆ ಆಗದಿದ್ದಂಥದ್ದು, ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ. ಮತ್ತು ಗಿಡಗಳಿಗೆ ಮಾತ್ರ ರಕ್ಷಣೆ ಗಿಡಗಳಿಗೆ ರಕ್ಷಣೆ ಕೊಟ್ಟು ಬಿಟ್ಟು ಗಿಡಗಳಿಗೆ ಡ್ಯಾಮೇಜ್ ಮಾಡೋದಿಲ್ಲ, ಕೀಟಗಳಿಗೆ ಮಾತ್ರ ಡ್ಯಾಮೇಜ್ ಅಂಥ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದೇನೆ. ಇದು ಎಲ್ಲವೂ ಆರ್ಗ್ಯಾನಿಕ್, 100% ಆರ್ಗ್ಯಾನಿಕ್. ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇನೆ ನಾನು ಮಾಡುವಂಥ ಲಿಕ್ವಿಡ್ಗಳಲ್ಲಿ. ಏನು ಅಂದರೆ, ಕೆಮಿಕಲ್ಸ್ನಲ್ಲಿ ಏನಾಗುತ್ತೆ ಅಂದರೆ, ಒಂದು ಪರ್ಟಿಕ್ಯುಲರ್ ರೋಗಕ್ಕೆ ಅಥವಾ ಪರ್ಟಿಕ್ಯುಲರ್ ಕೀಟಕ್ಕೆ ಒಂದು ಕೆಮಿಕಲ್ಸ್ ಕೊಡ್ತಾರೆ. ಈಗಂತೂ ಏನಾಗಿದೆ ಅಂತ ಹೇಳಿದರೆ, ನೀವು ಹೋಗ್ಬಿಟ್ಟು ನಮ್ಮ ಉದಾಹರಣೆಗೆ ಪ್ಯಾಡಿಯಲ್ಲಿ ಜಿಗಣಿ ರೋಗ ಬಂದಿದೆ ಅಂತೇಳಿ ಭಾಳ ಜಾಸ್ತಿ ಇದು ಮಾಡ್ತಾರೆ. ಅದಕ್ಕೆ ಜಿಗಣಿ ರೋಗಕ್ಕೆ ಒಂದು ಕೊಟ್ಟು ರೈತರು ಅದು ಕಂಟ್ರೋಲ್ ಆಗಲಿಲ್ಲ ಅಂತ ಬಂದಿದ್ರೆ, ಅದು ಅದಾಗಲಿಲ್ಲ ಇದು ಹೊಡೀರಿ ಅಂತ ಹೇಳ್ತಾರೆ, ಇದಾಗಲಿಲ್ಲ ಇದು ಹೊಡೀರಿ ಅಂತ ಹೇಳ್ತಾರೆ. ಅವ್ರ ಹತ್ರ ಯಾವುದು ಉಂಟಾ ಅಲ್ಲಿ ಎಜುಕೇಟೆಡ್ ಮಾರ್ಕೆಟಿಂಗ್ ಆಫೀಸರ್ಸ್ ಅಲ್ಲಿ ಇರುವುದಿಲ್ಲ. ಮತ್ತು ಕಂಪ್ನಿಯವರು ಅದಕ್ಕೆ ಪ್ರೋಗ್ರಾಮ್ ಕೊಡೋದಿಲ್ಲ. ಅವರು ಅಂಗಡಿಯವರು ಏನು ಮಾಡ್ತಾರೆ, ಏನು ಕೊಡ್ತಾರೆ ಅದನ್ನು ನಾವು ತೊಗೊಳ್ಬೇಕು. ಅದನ್ನೇ ತೊಗೊಂಡ್ಬಿಟ್ಟು ಮಾಡಿಕೊಂಡು ರೈತರ ಕೈ ಸುಟ್ಕೊಳ್ಳುವಂಥ ಭಾಳ ಇದು ನಿಸರ್ಗ ಲಿಕ್ವಿಡ್ ಹಾಗಲ್ಲ. ಇದಕ್ಕೆ ಎಲ್ಲದಕ್ಕೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೇವೆ. ಏನು ಅಂತ ಹೇಳಿದರೆ, ಪ್ರಾಡಕ್ಟ್ ಈಸ್ ನ್ಯಾಚುರಲ್ ಪ್ರಾಡಕ್ಟ್. ಇದು ಎಲ್ಲ ಗಿಡ ಮರಗಳ ಇದರಿಂದ ಮಾಡಿದಂಥ ಒಂದು ಇದು. ಅದು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಅರಳಿ ಹಿಂಡಿ, ಎಲೆಗಳು, ಬೇರೆ ಬೇರೆ ಸಸ್ಯಗಳ ಎಲೆಗಳು, ಇದರೆಲ್ಲ ದೇವರು ನ್ಯಾಚುರಲ್ ಆಗಿ ಒಂದು ಪವರ್ ಕೊಟ್ಟಿದ್ದಾರೆ ಈ ಗಿಡಗಳಿಗೆ. ಅದರಲ್ಲಿ ಯಾವ್ದು ಮಾಡ್ಕೊಳ್ಬೋದು ಅಂತ ಹೇಳುವಂಥದ್ದು. ಉದಾಹರಣೆಗೆ ಒಂದು ಲೋಕಲ್ ಕಾಮನ್ ಗಿಡ ಸಿಕ್ಕುತ್ತೆ ನಿಮಗೆ, ಲಂಟಾನ ಕ್ಯಾಮರಾ ಅಂತ ಹೇಳಿಬಿಟ್ಟು ಒಂದು ಗಿಡ. ಅದು ಎಲ್ಲಿ ಬೇಕಾದರೂ ಬೆಳೀತಾರೆ, ರೋಡ್ ಸೈಡ್ನಲ್ಲಿ ಬೆಳೀತಾ ಇದೆ. ಅದರದ್ದು ಉಪಯೋಗ ಎಷ್ಟು ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ. ಕಡಿದು ಬಿಸಾಡೋದು, ಅದು ಬಂದರೆ ಕಿತ್ತು ಬಿಸಾಡೋದು, ಇದು ಮಾಡ್ತಾರೆ. ಆದರೆ ಅದು ಏನಾಗುತ್ತೆ ಅಂದರೆ, ಭಾಳ ಒಳ್ಳೆಯ ಲೀಫ್ ಮೆನ್ಯೂರ್, ಅದರಿಂದ ಮಾಡುವಂಥ ಲೀಫ್ ಗೊಬ್ಬರ, ಅದನ್ನು ಉಪಯೋಗಿಸಿ ಮಾಡಿದಂಥ ಗೊಬ್ಬರ ಭಾಳ ಒಳ್ಳೆಯ ಹೈ ಕ್ವಾಲಿಟಿ ಇದು. ಆಮೇಲೆ ಅದರಲ್ಲಿ ಮಾಡುವಂಥ ಲಿಕ್ವಿಡು, ಅದರಲ್ಲಿ ಮಾಡುವಂಥ ಕಷಾಯ, ಅದು ಭಾಳ ಒಳ್ಳೆಯ ಮದ್ದುಗಳು, ಬಹಳಷ್ಟು ರೋಗಗಳನ್ನು ಇದು ಮಾಡ್ತೇವೆ. ಈಗಾಗಲೇ ಕೆಲವರೆಲ್ಲ ಪಬ್ಲಿಷ್ ಮಾಡಿದ್ದಾರೆ ಇದ್ರ ವಿಚಾರದಲ್ಲಿ. ನಾವು 35 ವರ್ಷದಿಂದ ಮಾಡ್ತಾಯಿದ್ವಿ. ನಾವು ಅದರ ವಿಷಯ ಅಂತ ಪರ್ಟಿಕ್ಯುಲರಾಗಿ ಮಾಡಿರಲಿಲ್ಲ, ಆದರೆ ಅದು ಮಾಡ್ತೇವೆ. ಇನ್ನೊಂದು ಗ್ಲಿರಿಸಿಡಿಯಾದಲ್ಲಿ ಎಲ್ಲ ಪೋಷಕಾಂಶಗಳು ಇದ್ದಾವೆ ಅದರಲ್ಲಿ. ಅದು ಗೊಬ್ಬರದ ಗಿಡ ಅಂತಲೇ ಹೆಸರಿಟ್ಟಿದ್ದಾರೆ. ಅಂಥ ಪೋಷಕಾಂಶಗಳು ಅದರಲ್ಲಿದ್ದಾವೆ. ಅದರಲ್ಲಿ ಕೂಡ ಲಿಕ್ವಿಡ್ಸನ್ನು ಮಾಡಲಿಕ್ಕಾಗ್ತದೆ, ಅದು ಕೂಡ ಗೊಬ್ಬರ ಆಗಿ ಯೂಸ್ ಮಾಡಲಿಕ್ಕಾಗ್ತದೆ. ಇಂಥ ಹಲವಾರು ವಿಚಾರ. ದಾಸವಾಳ ಉದಾಹರಣೆಗೆ, ನಮ್ಮ ಮನುಷ್ಯರಿಗೂ ಎಷ್ಟು ಒಳ್ಳೆಯದು ಅಂತ ಹೇಳಿದರೆ, ಅದರ ಕಾಫಿ ಮಾಡಿದರೆ ಅಥವಾ ಕಷಾಯ ಮಾಡಿದರೆ, ನಾವು ಸ್ಪೋರ್ಟ್ಸಿಗೆ ಹೋಗ್ತಿದ್ದಾಗ ಅದನ್ನು ಕುಡಿದುಬಿಟ್ಟು ಹೋಗ್ತಿದ್ವಿ ಗ್ಲೂಕೋಸ್ ತಗೊಂಡಾಗೆ. ಅದಕ್ಕಿಂತಲೂ ಪವರ್ ಇದು. ಒಂದು ಅರ್ಧ ಲೋಟ ಹೈಬಿಸ್ಕಸ್ ಇದು ಲಿಕ್ವಿಡ್ ಕುಡಿದುಬಿಟ್ರೆ ನಾವು ಶಟ್ಲು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಎನರ್ಜಿ ತಗೊಳ್ಳುವಂಥದ್ದು. ಅದು ಒಳ್ಳೆಯ ಇದೆ. ನಾನು 10,000 ಮೀಟರ್ಸ್ ರನ್ ಮಾಡಿಬಿಟ್ಟು ಬಂದು ಶಟ್ಲ್ ಆಡ್ತಾಯಿದ್ದೆ, ಅದು ಲಿಕ್ವಿಡ್ ತೊಗೊಂಡ್ರೆ. ಅಷ್ಟು ಪವರ್ ಅದರಲ್ಲಿದೆ. ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನೇ ನಾನು ಉಪಯೋಗಿಸಿಕೊಂಡು ನನ್ನ ಪ್ರೊಡಕ್ಷನ್ಗೆ ಇದನ್ನೆಲ್ಲ ಉಪಯೋಗಿಸಿಕೊಂಡು ಮಾಡುವಂಥದ್ದು. ಸೊ ನಿಸರ್ಗ ಲಿಕ್ವಿಡ್ ಎಲ್ಲದಕ್ಕೂ ಆಗುತ್ತೆ. ಆದರೆ ಉಪಯೋಗಿಸುವುದೊಂದು ಕ್ರಮ ಇದೆ.
ಇದರಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಸಾವಯವ ಇದರಲ್ಲಿ ಕೂಡ ಒಂದೇ ಸಲ ಕೊದ್ದು ಹಾಕೋದಿಲ್ಲ. ಫಸ್ಟ್ ಸ್ಪ್ರೇ ಏನು ಮಾಡ್ತಾರೆ ಅಂತಂದರೆ ಕೀಟಗಳನ್ನು ಅಥವಾ ರೋಗಗಳನ್ನು ಆ್ಯಂಟಿಫೀಡೆಂಟ್ ಅಂತ ಮಾಡ್ತಾರೆ. ಅಂದರೆ ಅವುಗಳಿಗೆ ಆಹಾರ ತಗೊಳ್ಳಿಕ್ಕಾಗೋದು, ಅಂದರೆ ಗಿಡಗಳನ್ನು ಹೀರಲಿಕ್ಕೆ ರಸ ಹೀರುವಂಥವು ಆಗಲಿ, ರೋಗಗಳನ್ನು ಬರುವಂಥದ್ದನ್ನು ಅದು ಮಾಡೋಕ್ಕಾಗೋದಿಲ್ಲ. ಸೊ ನಾವು ಏನು ಮಾಡ್ತೇವೆ, ಒಂದು ವೀಕ್ ಗ್ಯಾಪ್ ಕೊಟ್ಟುಬಿಡಿ. ಫಸ್ಟಿಗೆ 1 ವೀಕ್ನಲ್ಲಿ ಆ್ಯಂಟಿಫೀಡೆಂಟ್ ಆಗುತ್ತೆ. ಸೆಕೆಂಡ್ ವೀಕ್ ಆ್ಯಂಟಿ ರಿಪ್ರೊಡಕ್ಟಿವ್ ಆಗುತ್ತೆ, ಅದು ಮಲ್ಟಿಪ್ಲೈ ಆಗೋದಿಲ್ಲ. ಎರಡನೇ ಅದು ಆದಾಗ ಅದು ತೊಗೊಂಡು ಸ್ವಲ್ಪ ದಿವಸದ ಮೇಲೆ ಅದಕ್ಕೆ ರಿಪ್ರೊಡಕ್ಟಿವ್ ಮಾಡೋ ಕೆಪಾಸಿಟಿಯನ್ನು ಕಳ್ಕೊಡ್ತೀವಿ. 3ನೇ ಸ್ಪ್ರೇಗೆ ಸತ್ತೋಗುತ್ತದೆ. 4ನೇ ಸ್ಪ್ರೇನೂ ಕೇಳ್ತೇವೆ. ಯಾಕೆ ಅಂತ ಹೇಳಿದರೆ ಟಾನಿಕ್. ಯಾವುದೇ ಕೆಮಿಕಲ್ಸ್ ಆಗಲಿ ನೀವು ಸ್ಪ್ರೇ ಮಾಡ್ಬೋದು, ಸ್ಪ್ರೇ ಮಾಡಿದರೆ ಕೀಟಗಳನ್ನು ಕೊಲ್ತದೆ, ಆದರೆ ಟಾನಿಕಾಗಿ ಕೊಡೋದಿಲ್ಲ. ಇದು ಹಾಗಲ್ಲ, ಇದು ಕೊಡ್ತದೆ. ಯಾಕೆಂದರೆ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಆಗಬೇಕು, 2 ಉಪಯೋಗಗಳನ್ನು, ಕೀಟಗಳು ರೋಗಗಳು ಕಡಿಮೆ ಆಗಬೇಕು, ಆಮೇಲೆ ಅದು ಗಿಡ ಚೆನ್ನಾಗಿ ಬೆಳಿಬೇಕು. ಈ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಈ ಲಿಕ್ವಿಡ್ಸನ್ನು ಮಾಡಿರುವುದು. ಅದರಲ್ಲಿ ಉದಾಹರಣೆಗೆ ಈಗ ಕ್ವಾಂಟಿಟೀಸ್ ಮಿಕ್ಸಿಂಗು ಕೂಡ ಅದೇ ರೀತಿ. ಫಾರ್ ಎಕ್ಸಾಂಪಲ್ ಈಗ ನಾವು ನೈಟ್ರೋಜನ್ ಫಿಕ್ಸಿಂಗ್ ಕ್ರಾಪ್ಸ್ ಇದೆ, ಬೀನ್ಸು ಅಥವಾ ಅಲಸಂಡೆ, ತೊಗರಿ, ಇದಕ್ಕೆಲ್ಲ 2 ml 1 ಲೀಟ್ರಿಗೆ ಹಾಕಿದರೆ ಸಾಕು. ದೊಡ್ಡದು ಸ್ವಲ್ಪ ಹಾರ್ಡ್ ಇದೆ, ಜಿಂಜರು ಇದಕ್ಕೆ ಅಥವಾ ಕಾಫಿ ಅಂಥದಕ್ಕೆಲ್ಲ 10 ml ಪರ್ ಲೀಟರ್ ಹಾಕಿಬಿಟ್ರೆ ಸಾಕಾಗುತ್ತದೆ. ಅಂದರೆ 3 to 4 ಫಸ್ಟ್ ಟೈಮ್ ಮಾತ್ರ 4 ಸಲ ಸ್ಪ್ರೇ ಮಾಡಬೇಕು. ಆಮೇಲೆ ತಿಂಗಳಿಗೆ 1 ಸಲ ಮಾಡಿದರೆ ಸಾಕಾಗುತ್ತೆ, 2 ತಿಂಗಳಿಗೆ ಮಾಡಿದರೆ ಸಾಕಾಗುತ್ತೆ. ಅದು ಗಿಡಗಳ ಸ್ಟ್ರೆಂತಿನ ಮೇಲೆ 3 ತಿಂಗಳಿಗೆ 1 ಸಲ ಮಾಡಿದ್ರೆ, ವರ್ಷಕ್ಕೊಂದು ಸಲ ಮಾಡಿದರೂ ಸಾಕಾಗುತ್ತೆ. ಅದು ಯಾವ ಗಿಡ ಹೇಗೆ ಸ್ಟ್ರೆಂತ್ ಉಂಟು, ಎಷ್ಟು ದಿನ. ನಮ್ಮಲ್ಲಿ ಈಗ ನಾವು ಊಟ ಮಾಡೋದು ಕೆಲವರು ಸ್ವಲ್ಪ ಮಾಡ್ತಾರೆ, ಕೆಲವರು ಜಾಸ್ತಿ ಊಟ ಮಾಡ್ತಾರೆ. ಆ ರೀತಿಯಲ್ಲಿ ಗಿಡಗಳು ಯಾವ ರೀತಿ ಅಬ್ಸರ್ವ್ ಮಾಡ್ತವೆ ಅಂತ ಹೇಳೋ ವಿಚಾರದಲ್ಲಿ ನಿಮ್ಮ ರಿಪೀಟಿಂಗ್ ಸ್ಪ್ರೇಗಳನ್ನು ನಂತರ ಮಾಡ್ಕೊಳ್ಳೋದು. ಮತ್ತು ಟೈಮಿಂಗ್, ಫಾರ್ ಎಕ್ಸಾಂಪಲ್ ಇಂಥ ಟೈಮಿನಲ್ಲಿ ಕೊಟ್ಬಿಟ್ರೆ ಏನೆಲ್ಲ ಬೇಕು ಅಂತ. ನೀವು ಬರೀ ಕೀಟಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಮಾತ್ರ ಅಲ್ಲ. ಉದಾಹರಣೆಗೆ ಈಗ ಅಡಿಕೆ ತಗೊಳ್ಳಿ. ಅಡಿಕೆ ತಗೊಂಡಾಗ ಅದು ಏನಾಗುತ್ತೆ, ಹೊಂಬಾಳೆ ಬರುವುದು ನವಂಬರ್ ಡಿಸೆಂಬರ್ ಟೈಮು. ಸೊ ನೀವೇನು ಮಾಡಬೇಕು ಅಂದರೆ ಅಕ್ಟೋಬರ್ ನವಂಬರ್ನಲ್ಲಿ ಸ್ಪ್ರೇ ಮಾಡಬೇಕು. ಆಗ ಅದು ಏನಾಗ್ತದೆ, ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಟಾನಿಕ್. ಮತ್ತು ಆಲ್ರೆಡಿ ರೆಸಿಸ್ಟೆನ್ಸ್ ಅದು ಬಿಲ್ಡಪ್ ಆಗಿಬಿಟ್ಟು ಕೀಟಗಳು ಬರೆದಿದ್ದಾಗೆ ಮಾಡ್ಕೊಳ್ತದೆ. ಆಗ ಒಂದೇ ಸ್ಪ್ರೇ ಸಾಕಾಗುತ್ತೆ. ಆಮೇಲೆ ಬೇಕಾದರೆ ಇನ್ನೊಂದು 1 ತಿಂಗಳ 2 ತಿಂಗಳ ನಂತರ ಪುನಃ ಸೆಕೆಂಡ್ ಬೂಸ್ಟಿಂಗ್ ಇದೆಲ್ಲ ಈ ರೀತಿ ಮಾಡ್ಕೊಳ್ಬೋದು. ಇದು ಈ ರೀತಿಯ ಕಾನ್ಸೆಪ್ಟ್ ಇಟ್ಟುಕೊಂಡು ಎಲ್ಲವನ್ನು ಮಾಡಿದ್ದು. ಇನ್ನು 3ನೇದು ತ್ರಿಷಿಕಲ್ ಅಂತೇಳಿ, ಇದರಲ್ಲಿ 2 ರೀತಿದು ಮಾಡಿದ್ದೇವೆ. ಒಂದು ಗ್ರ್ಯಾನ್ಯುಲು ಮತ್ತು ಲಿಕ್ವಿಡ್ಸ್ 2 ಮಾಡಿದ್ದೇವೆ. ಇದು ಹೆಚ್ಚಾಗಿ ಗ್ರಬ್ಸು, ರೂಟ್ ಗ್ರಬ್ಸು ಮತ್ತು ಟರ್ಮೈಟ್ಸ್ ಇದಕ್ಕೆ ಭಾಳ ಒಳ್ಳೆಯದು. ಇದರಲ್ಲೂ ಹಾಗೇ ಅದು 5 ನಿಮಿಷದಲ್ಲಿ ನಿಮ್ಮ ಟರ್ಮೈಟ್ಸನ್ನು ಕೊಂದುಬಿಡ್ತದೆ. 15 ನಿಮಿಷದಲ್ಲಿ ನಿಮ್ಮ ಲಾನ್ ಡ್ಯಾಮೇಜ್ ಮಾಡಿದ್ದನ್ನೆಲ್ಲ ರಿಕವರ್ ಮಾಡಿಕೊಂಡು ಗ್ರೀನಾಗಿ ಕೊಟ್ಬಿಡ್ತದೆ. ಮತ್ತು ಇದರ ಲಿಕ್ವಿಡನ್ನು ನೀವು ಗಿಡದಲ್ಲಿ ಟರ್ಮೈಟ್ ಹಚ್ಚಿಬಿಟ್ಟಿದೆ, ಅದು ಗಿಡಕ್ಕೆ ಸ್ಪ್ರೇ ಮಾಡಬೇಕಾದ್ರೆ ಗಿಡಕ್ಕೆ ಸ್ಪ್ರೇ ಮಾಡಿ, ಅದು ಮರಕ್ಕೆ ಸ್ಪ್ರೇ ಮಾಡಿ. ಗಿಡ ಏನಾಗೋಲ್ಲ, ಗಿಡ ಚೆನ್ನಾಗಿ ಬೆಳೀತದೆ. ಯಾಕೆ ಟಾನಿಕ್ ವರ್ಕ್ ಆಗುತ್ತೆ ಅಲ್ಲಿ. ಕೊಲ್ಲುವಂಥದ್ದು ಕೀಟಗಳು ಇದ್ದರೆ ಮಾತ್ರ ಕೊಲ್ತದೆ, ಅಥವಾ ಈ ಟರ್ಮೈಟ್ ಗೂಡು ಮಾಡಿದ ಅದನ್ನು ಮಾತ್ರ ಡ್ಯಾಮೇಜ್ ಮಾಡ್ತದೆ. ಸೊ ಆ ರೀತಿಯ ಒಂದು ಇದನ್ನು ಒಳ್ಳೆಯದು. ಸ್ಪೆಷಲಿ ಈ ಎಂಥದ್ದು ಗಾರ್ಡನ್ನೆಲ್ಲ ಪ್ರಿಪೇರ್ ಮಾಡಿಕೊಡ್ತಾರಲ್ಲ, ಅವರೆಲ್ಲ ಇದನ್ನು ಭಾಳ ಚೆನ್ನಾಗಿ ಜಾಸ್ತಿ ಉಪಯೋಗಿಸ್ತಾರೆ ಬೇಕಾದಷ್ಟು. ಯಾಕೆಂದರೆ ಒಂದು ಸಲ ಅವರು ಮೊದಲೇನು ಮಾಡ್ತಾಯಿದ್ರು ಅಂದರೆ ಕೆಮಿಕಲ್ಲು ಇದು ಎಂಥದ್ದು ಕೆಮಿಕಲ್ ಇದು 4-8 ಥಿಮಿಟ್ಸು ಅದೆಲ್ಲ ಉಪಯೋಗಿಸ್ತಾಯಿದ್ರು. ಅದು ಭಯಂಕರ ಡೆಡ್ಲಿ. ಎಷ್ಟು ಅಂತ ಹೇಳಿದರೆ ಅಂಥ ಲಾನ್ನಲ್ಲಿ ಮಕ್ಕಳು ಆಡಿದರೆ ಅವರಿಗೂ ಕೂಡ ಕ್ಯಾನ್ಸರ್ ರೋಗ ಬರ್ತದೆ, ಅಷ್ಟು ಡೆಡ್ಲಿ ಅದು. ಅದರ ಫ್ಯೂಮ್ಸ್ ನಾವು ತಗೊಂಡ್ರೆ ನಮಗೂ ರೋಗಗಳು ಬರ್ತವೆ. ಸೊ ಅದಕ್ಕೆ ಏನು ಮಾಡ್ತೇವೆ ನಾವು ಅಂತೇಳಿದರೆ, ಇದನ್ನು ಸ್ಪ್ರೆಡ್ ಮಾಡ್ತೇವೆ. ಎಲ್ಲೆಲ್ಲಿ ಬಂಟು ಅಲ್ಲಿ ಸ್ಪ್ರೆಡ್ ಮಾಡ್ತೇವೆ. ಇವು ಸಾಧಾರಣ ಅಂದರೆ ಟರ್ಮೈಟ್ಸು ಗೂಡು ಮಾಡುವಾಗ ಕೆಲವು ಸಲ ಮೇಲಿಂದಲೇ ಇರ್ತವೆ, ಕೆಲವು ಆಳದಲ್ಲಿ ಒಂದು 10 ಅಡಿ ಆಳದವರೆಗೂ ಹೋಗ್ತವೆ. ಈ 10 ಅಡಿ ಆಳ ಹೋದಂಥ ಗೂಡುಗಳನ್ನು ಡ್ಯಾಮೇಜ್ ಮಾಡಬೇಕಾದ್ರೆ ರಿಪೀಟ್ ಮಾಡಬೇಕು. ಆದರೆ ಆಫ್ಟರ್ 6 months ಒಂದು ಸಲ ಹಾಕಿಬಿಟ್ಟು ನೀರು ಕೊಟ್ಟುಬಿಟ್ಬಿಟ್ರೆ, ಅದಕ್ಕೆ ನೀರು ಕೊಡೋದು ಭಾಳ ಮುಖ್ಯ. ಬೇರೆದಕ್ಕೆಲ್ಲ ನೀರು ಕೊಡಬೇಕಂತ ಅವಶ್ಯಕತೆ ಇಲ್ಲ. ತ್ರಿಷಿಕಕ್ಕೆ ನೀರು ಕೊಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ನೀರು ಕೊಟ್ಬಿಟ್ರೆ ಅಬ್ಸಾರ್ಬಿಂಗ್ ಬೇಗ ಆಗುತ್ತೆ. ಅದು ಎಷ್ಟು ಆಳದಲ್ಲಿದ್ರೂ. ಈಗ ನೀವೊಂದಷ್ಟು ಟರ್ಮೈಟ್ ಇದೆ, ತ್ರಿಷಿಕ ಗ್ರ್ಯಾನ್ಯೂಲ್ಸ್ ಹಾಕ್ಬಿಟ್ಟು ಸ್ಪ್ರೇ ಮಾಡಿ ನೀರು ಕೊಟ್ಬಿಡಿ, ಇಮಿಡಿಯೇಟ್ಲಿ ನೀವು ಸತ್ತದ್ದು ಕಾಣ್ತದೆ. ಡೆಮಾನ್ಸ್ಟ್ರೇಷನ್ ಮಾಡುವಾಗ ನಾವು ಸ್ಟಾಲ್ನಲ್ಲಿ ಮಾಡಿ ತೋರಿಸ್ತೀವಿ, ಎಲ್ಲಿ ಟರ್ಮೈಟ್ಸ್ ಉಂಟಾ ಅದು ಹಾಗೆ ಸಾಯ್ತದೆ ಅಂತ ಹೇಳ್ಬಿಟ್ಟು. ಆ ರೀತಿಯ ಒಂದು ಒಳ್ಳೆಯ ರಿಸಲ್ಟ್ಸು ಇದೆ. ಸೊ ಇದರಲ್ಲಿ ಹಾರ್ಮ್ ಯಾವುದೂ ಇರುವುದಿಲ್ಲ.
ಯಾವ ಕಾರಣಕ್ಕೂ ನಮಗೆ ಅಲರ್ಜಿ ಆಗೋದು, ನಮಗೆ ಇದು ಬಂದರೆ ಒಂದೊಂದು ಪಕ್ಷ ಕನ್ಸ್ಯೂಮ್ ಆಗಿಬಿಟ್ರು ಅಂತ ಹೇಳಿದ್ರು ಪ್ರಾಬ್ಲಮ್ಸ್ ಇರೋದಿಲ್ಲ. ಅದು ಕಂಪ್ಲೀಟ್ ಟೋಟಲಿ 100% ಆರ್ಗ್ಯಾನಿಕ್, ನೋ ಕೆಮಿಕಲ್ಸ್ ಅಟ್ ಆಲ್ ಎಟ್ ಎನಿ ಸ್ಟೇಜ್. ಸೊ ಈ ರೀತಿ ಅದು ಇದು ಮಾಡಿದ್ದೇವೆ. ಇನ್ನು ಕೆಲವರಿಗೆ ಸ್ಪೆಷಲ್ ಬೇಕಾಗುತ್ತೆ. ಈಗ ಕೆಲವರಿಗೆ ಏನು ಕಾರ್ಡಮಮ್ ಸ್ಪೆಷಲ್ ಕೊಡಿ, ಅಥವಾ ಇದಕ್ಕೆ ಇನ್ನೊಂದು ಯಾವುದೋ ಕ್ರಾಪ್ ಸ್ಪೆಷಲ್ ಕೊಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಮತ್ತು ಕೆಲವು ಸಲ ಸ್ಟ್ರಾಂಗ್ ಕೊಡಬೇಕು ಅಂತ ಬೇಕಂತ ಹೇಳ್ತಾರೆ. ನಮಗೆ 10 ml ಸಾಕಾಗಲಿಲ್ಲ ಹಾಗೆ ಅಂತ. ಅದಕ್ಕೆ ನಾವು ಅವರಿಗೆ ಜಾಸ್ತಿಯಾಗಿ NCG ಇರಲಿಕ್ಕೆ ಮಾಡ್ತೀನಿ. NCGಗೆ ಅಂದರೆ ಒಂದೆರಡು ಕಂಟೆಂಟ್ಸ್ ಜಾಸ್ತಿ ಆಗುತ್ತೆ. ಉದಾಹರಣೆಗೆ NCG ಅದರಲ್ಲಿ ಗಾರ್ಲಿಕ್ ಉಪಯೋಗಿಸ್ತೇವೆ. ಗಾರ್ಲಿಕ್ ಇದು ಇರುತ್ತೆ. ಯಾಕಂತ ಹೇಳಿದ್ರೆ ಗಾರ್ಲಿಕ್ ನಮಗೆ ಭಾಳ ಮುಖ್ಯ. ಯಾಕಂದರೆ ನಾವು ಗೊಬ್ಬರ ಮಾಡುವಾಗಲೂ ಗಾರ್ಲಿಕ್ 5% ಉಪಯೋಗಿಸ್ತೇವೆ. ಯಾಕಂದರೆ ಇಟ್ ಈಸ್ ಆರ್ಗ್ಯಾನಿಕ್ ವೇ ಆಫ್ ಸ್ಟರ್ಲೈಸಿಂಗ್. ಗಾರ್ಲಿಕ್ ಹಾಕಿಬಿಟ್ರೆ ಆರ್ಗ್ಯಾನಿಕ್ ವೇ ಆಫ್ ಸ್ಟರ್ಲೈಸಿಂಗ್, ಗೊಬ್ಬರ ಸ್ಟರ್ಲೈಸ್ ಮಾಡ್ಕೊಂಡು ಕೊಟ್ಟರೆ ಅದಕ್ಕೆ ಯಾವುದಾದ್ರು ಇಫೆಕ್ಟ್ಸ್ ಬರೋದಿಲ್ಲ. ಸೊ ಆ ರೀತಿ ನಾವು ಉಪಯೋಗಿಸ್ತೇವೆ. ಪ್ರತಿಯೊಂದಕ್ಕೂ ಏನು ಮಾಡಬೇಕು ಅಂತ ಮೊದಲು ಯಾವುದೇ ಒಂದು ಪ್ಲ್ಯಾಂಟರ್ಸ್ ಆರ್ ಫಾರ್ಮರ್ಸ್ ಯಾರೋ ಬಂದ್ರೂ ನಾವು ಮೊದಲು ಅವ್ರಿಗೆ ಗೊಬ್ಬರ ಬೇಕು ಕೊಡಿ, ಅದು ಕೊಡಿ ಅಂತ ಕೇಳೋದು, ನಿಮ್ಮದು ಕ್ರಾಪ್ ಯಾವುದು ಅಂತ. ಫೋಟೋ ಇದ್ದರೆ ಫೋಟೋ ಕಳಿಸಿ ಅಂತ. ಯಾಕೆಂದರೆ ಯಾವ ಸ್ಟೇಜಿನಲ್ಲಿದೆ, ಯಾವ ರೀತಿಯಲ್ಲಿ ಬರಬೇಕು, ಅದಕ್ಕೆ ಯಾವ ರೀತಿ ಕೊಡಬೇಕು ಅಂತ ಸ್ವಲ್ಪ ವೇರಿಯೇಷನ್ಸ್ ಎಲ್ಲ ಮಾಡಿಕೊಡ್ತೇವೆ. ಆದರೆ ಮೇಜರ್ ಪ್ರಾಡಕ್ಟ್ ನೇಮ್ಸ್ ನಿಸರ್ಗ, NCG ಆ್ಯಂಡ್ ತ್ರಿಷಿಕಾ. ಮತ್ತು ಬೇರೆ ಸ್ಪೆಷಲ್ಸ್ ಹೋಗ್ಬೇಕಾದ್ರೆ ಗೊಬ್ಬರದಲ್ಲೂ ಹಾಗೇನೆ. ಉದಾಹರಣೆಗೆ ವಿಜ್ಞಾನ, ಪ್ರಜ್ವಲ, ನಿಸರ್ಗ ಅಂತೇಳಿ 3 ಇದೆ. ವಿಜ್ಞಾನ ಮೇಜರ್ ನಮ್ಮದು ಏನಂತ ಹೇಳಿದರೆ ಬೇಸಿಕ್ ಪ್ರಜ್ವಲ. ಯಾಕೆ ಬೇಸಿಕ್ ಇಟ್ಟೆ ಅಂದರೆ ನನ್ನ ಮಗಳ ಹೆಸರು, ಅದಕ್ಕೆ ಅದು ಇರಲಿ ಅಂತ ಹೇಳಿಬಿಟ್ಟು ಆ ರೀತಿ. ಅದರಲ್ಲಿ 10 ರೀತಿಯ ತ್ಯಾಜ್ಯ ವಸ್ತುಗಳನ್ನು ಹಾಕಿ ಕರಗಿಸಿ ಮಾಡುವಂಥ ಗೊಬ್ಬರ ಅದು 20:1 ಕಾರ್ಬನ್ ನೈಟ್ರೋಜನ್ ರೇಷಿಯೋ ಬಂದಿದೆ. ಅದು ಎಲ್ಲದಕ್ಕಾಗುತ್ತೆ, ಗಾರ್ಡನ್ಗೆಲ್ಲ ಆಗುತ್ತೆ. ಹಾಗೆ ಮತ್ತು ಕೆಲವ್ರಿಗೆ ರೋಗಗಳನ್ನು ಕಂಟ್ರೋಲ್ ಮಾಡಬೇಕು ಅಂತ. ಸೊ ಕಂಟ್ರೋಲ್ ಮಾಡೋದಕ್ಕೆ ವಿಜ್ಞಾನ ಅಂತ ಬ್ರ್ಯಾಂಡ್ ಮಾಡಿದ್ವಿ. ಅದರಲ್ಲಿ ನೀಮು, ಹೊಂಗೆ, ಕ್ಯಾಸ್ಟರು ಇದನ್ನೆಲ್ಲ ಕೇಕ್ಸ್ಗೆಲ್ಲ ಮಿಕ್ಸ್ ಮಾಡ್ತೇವೆ. ಆಮೇಲೆ ಟ್ರೈಕೋಡರ್ಮ, ಸೂಡೋಮೋನಾಸ್ ಎಕ್ಸ್ಟ್ರಾ ಹಾಕ್ತೇವೆ. ಪ್ರಜ್ವಲದಲ್ಲಿ ಇದೆ, ಆದರೆ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ತೀವಿ. ಅದು ಸ್ವಲ್ಪ ಹಾಗಾಗಿ ವಿಜ್ಞಾನ ಭಾಳ ಫೇಮಸ್ ಆಗಿದೆ. ಈಗ ನಮ್ಮಲ್ಲಿ ಸೇಲ್ ಮಾಡುವಂಥದ್ರಲ್ಲಿ 85% ವಿಜ್ಞಾನವೇ ಹೋಗುವುದು. ಜನರಿಗೆ ಅದು ಭಾಳಷ್ಟು ಯೂಸ್ ಆಗಿಬಿಟ್ಟಿದೆ. ಅದು ಎಲ್ಲ ಕ್ರಾಪ್ಗಳಿಗೂ ಅದನ್ನೇ ಉಪಯೋಗಿಸ್ತಾರೆ, ಜಾಸ್ತಿ ಐತೆ. ಮತ್ತು ಕೆಲವರು ಬರ್ತಾರೆ, ಅವರಿಗೆ ಎರೆಹುಳ ಗೊಬ್ಬರ ಬೇಕು ಅಂತಾರೆ. ಅದು ಎರೆಹುಳ ಗೊಬ್ಬರ ಎಷ್ಟು ಅಂತೇಳಿ ನಾನು ಆಗಲೇ ಹೇಳಿದೆ, ಅದು ಹೇಗೆ ಏನು ಅಂತ ಹೇಳ್ಬಿಟ್ಟು. ಆದರೂ ಅವರಿಗೆ ನಾನೇ ಹೇಳೋದು ಬೇಡ, ಬೇರೆಯವ್ರು ಹೇಳಿದ್ದನ್ನು ಕೇಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಎರೆಹುಳ ಗೊಬ್ಬರ. ಆದರೆ ಎರೆಹುಳ ಗೊಬ್ಬರ ಮಾಡೋದಂಥದ್ದು, ಎರೆಹುಳ ಎಂಥದ್ದು ಮೇಲಿನ ಮಣ್ಣನ್ನು ಸಾಫ್ಟ್ ಮಾಡ್ತದೆ. ಅದನ್ನು ಮೇಲೆ ಕೆಳಗೆ ಹೋಗಿ ಮಣ್ಣು ಸ್ವಲ್ಪ ಇದು ಮಾಡ್ತದೆ, ಪೋಷಕಾಂಶಗಳು ಮಾಡ್ತೇವೆ. ಸ್ವಲ್ಪ ಒಳ್ಳೆಯ ಗೊಬ್ಬರ ಕೊಟ್ಬಿಟ್ರೆ ಅದರ ಕೆಪಾಸಿಟಿಯನ್ನು, ನ್ಯೂಟ್ರಿಷನ್ ವ್ಯಾಲ್ಯೂನು ಇನ್ಕ್ರೀಸ್ ಮಾಡುತ್ತೆ. ಸೊ ಅದನ್ನು ವಿಜ್ಞಾನ ಕೂಡ ಮಾಡುತ್ತೆ, ಅದಕ್ಕಿಂತಲೂ ಚೆನ್ನಾಗಿ ರಿಸಲ್ಟ್ ಕೊಡ್ತದೆ. ಆದರೆ ಜನರಿಗೆ ಬೇಕಾಗಿರೋದು ಎರೆಹುಳ ಗೊಬ್ಬರ. ಸೊ ಅದೊಂದು ನಿಸರ್ಗ ಅಂತ ಹೇಳ್ಬಿಟ್ಟು ನೀಡಿಬಿಟ್ಟಿದೆ, ಅದು ಕೊಡ್ತಾಯಿದ್ವಿ. ಅದು ಕ್ವಾಲಿಟಿ ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಎರೆಹುಳಕ್ಕೆ ಫೀಡಿಂಗ್ ಮಾಡೋದು, ಎರೆಹುಳಗಳು ಯಾವಾಗ ಮಾಡೋದು ಎಲ್ಲವನ್ನು ಹಿಂದಿನ ಇದರಲ್ಲಿ ಹೇಳಿದ್ದೀನಿ. ಆ ರೀತಿಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ಅದಕ್ಕೂ ರೇಟು ಎಷ್ಟಾದರೂ ಕೊಟ್ಬಿಡ್ತಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ಮಾಡಿಕೊಡ್ತಾರೆ. ನೋಡಿದ ಕೂಡಲೇ ಗೊತ್ತಾಗ ನಮಗೆ ಫೋನ್ ಬರುವಾಗಲೇ ಹೇಳ್ತಾರೆ, ಸರ್ ನಾವು ಮೊನ್ನೆ ಅಲ್ಲಿಂದ 4 ತಿಂಗಳ ಎರೆಹುಳ ಗೊಬ್ಬರ ತೊಗೊಂಡೆ, ಒಳ್ಳೆ ರಿಸಲ್ಟ್ ಬಂದು ನನಗೆ ಅದೇ ಬೇಕು ಅಂತ. ನಾನು ವಿಜ್ಞಾನ ಬೇಕು ಕೊಡಿ ತಗೊಳ್ಳಿ ಅಂತ ಹೇಳಿದ್ರು ಅವ್ರು ಕೇಳೋದಿಲ್ಲ, ಅದೇ ಬೇಕು ಅಂತದ್ದು. ಸೊ ಅಂಥದ್ದವರಿಗೆ ಪ್ರಾಡಕ್ಟ್ನಲ್ಲಿ ಬ್ರ್ಯಾಂಡ್ ನೇಮ್ಸ್ ಅಂತ 3 ಬ್ರ್ಯಾಂಡ್ಸ್ ಅದು ಮಾಡಿದ್ರಿಂದ ಅದರಿಂದ ಒಳ್ಳೆ ರೀತಿಯಲ್ಲಿ ಇದು ಆಗ್ತದೆ. ಮತ್ತು ಬೇರೆ ಬೇರೆ ಕ್ರಾಪ್ ಇದ್ದವರಿಗೆ ಸ್ಪೆಷಲ್ ಬೇಕು ಅಂತ ಹೇಳ್ತಾರೆ, ಅದು ಆ ರೀತಿ ಮಾಡಿಕೊಡ್ತೀವಿ. ಆದರೆ ಮೊದಲು ಏನು ಮಾಡ್ಕೊಳ್ತೀವಿ ಅಂದರೆ ಗೊಬ್ಬರ ಯಾವುದೇ ಕೊಡಬೇಕಾದ್ರೂ ಫಸ್ಟು ಅವ್ರದ್ದು ಏರಿಯಾ ಯಾವುದು, ಮಳೆ ಎಷ್ಟು, ಮತ್ತು ಯಾವ ರೀತಿ ಸ್ಟೇಜ್ ಆಫ್ ದ ಪ್ಲ್ಯಾಂಟ್ಸು, ಇದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ನಾವು ಎಷ್ಟು ಹಾಕಬೇಕು, ಏನು ಹಾಕಬೇಕು ಅಂತ ಹೇಳ್ಬಿಟ್ಟು. ಈಗ ಉದಾಹರಣೆಗೆ ಇದು ತಗೊಳ್ಳಿ, ಅಡಿಕೆ ತಗೊಳ್ಳಿ. ಅಡಿಕೆ ಬೆಳೆಗಾರರು ಭಾಳ ಜನ ನಮ್ಮಲ್ಲಿ ಬರ್ತಾಯಿದ್ದಾರೆ, ಅವರಿಗೆ ತಗೊಳ್ತಾರೆ. ನಾನು ಹೇಳ್ತೇನೆ, ನಮ್ಮ ರೆಕಮೆಂಡೇಷನ್ ವರ್ಷಕ್ಕೆ 3 kg ಸಾಕು, ಒಂದೇ ಸಲ ಆಯಿತು. ಅದು ಏನಂತ ಹೇಳಿದರೆ ನಿಮ್ಗೆ ಎಷ್ಟು ಕ್ರಾಪ್ ಬರ್ತಾಯಿದೆ ಅಷ್ಟು ಕ್ರಾಪ್ ಕೊಡ್ತದೆ 3 kg. ನೀವು ಬೇರೆ ಅಷ್ಟು ಖರ್ಚು ಮಾಡಬೇಕು, ಇದು ಮಾಡಿ ಬುಡ ಬಿಡಿಸ್ಬೇಕು, ಮಣ್ಣು ಹಾಕಬೇಕು, ನೀರು ಜಾಸ್ತಿ ಕೊಡಬೇಕು, ಅದು ಯಾವುದು ಬೇಡ. 3 kg ಕೊಡಿ ಸಾಕು. ಆದರೆ ನಿಮ್ಮ ಕ್ರಾಪ್ ಚೆನ್ನಾಗಿ ಬರಬೇಕು, ರೋಗಗಳು ಇದೆ 5 kg ಹಾಕಿ, ಒಂದು 2 kg ಜಾಸ್ತಿ ಹಾಕಿ. ವರ್ಷಕ್ಕೆ ಒಂದೇ ಸಲ, 2 ಸಲ 3 ಸಲ ಬೇಕಂತೇನಿಲ್ಲ ಬೇರೆ ಇದ್ರಾಗೆ. ಯಾಕಂದರೆ ಈಗಿನ ಕಾಲದಲ್ಲಿ ಲೇಬರ್ಸ್ ಭಾಳ ಕಷ್ಟ, ಒಂದೊಂದು ಸಲ ತೊಗೊಂಡೋಗಿ ಹಾಕಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆಗ ನೀವು ಆ ರೀತಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬರ್ತೇವೆ. ಅದೇ ರೀತಿ ತೆಂಗಿಗೆ 5 kg ಸಾಕಾಗುತ್ತೆ, ಒಂದು ವರ್ಷಕ್ಕೆ 5 kg ಸಾಕಾಗುತ್ತೆ. ನೀವು ಬೇಕು ಇಳುವರಿ ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಇಳುವರಿ ಬರಬೇಕು ಅಂದರೆ 10 kg ಹಾಕಿ. ಆಮೇಲೆ ಯಾಕೆ ಈ ಎಕ್ಸ್ಟ್ರಾ ಕೊಡಲಿಕ್ಕೆ ಹೇಳ್ತೇನೆ ಅಂದರೆ,
ನಿಮ್ಮ ಸೀಡ್ ಮೆಟೀರಿಯಲ್ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಆ ಸೀಡ್ ಮೆಟೀರಿಯಲ್ಲಿ ಸ್ವಲ್ಪ ಪೂವರ್ ಸೀಡ್ಸ್ ಬಂದುಬಿಟ್ಟು ಅದರಿಂದ ಗಿಡ ಬಂದದ್ದು ನೀವು ನಟ್ಟರೆ ಅದನ್ನು ಕೂಡ ಲೆವೆಲ್ ಮಾಡಬೇಕು. ನಾಳೆ ನಿಮ್ಮ ಗೊಬ್ಬರ ಸರಿ ಇಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳೋದಕ್ಕೆ ಈ ವೇರಿಯೇಷನ್ಸನ್ನು ಕೊಡ್ತಾಯಿದ್ದೀನಿ ಅಷ್ಟೇ. ಅದು ಮಿಸ್ಟೇಕ್ ಯಾರದೇ ಆಗಲಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದರದ್ದು ರಿಸಲ್ಟ್ಸ್ ಫಾರ್ಮರ್ಸಿಗೆ ಸಿಕ್ಕಬೇಕು ಅಂತ ಹೇಳುವಂಥ ರೀತಿಯಲ್ಲಿ. ಇನ್ನೂ ಅದರಲ್ಲಿ ಆಗಲಿಲ್ಲ, ಅದು ಏನು ಹೆಚ್ಚು ಕಡಿಮೆ ಆಯಿತು ಅಂದರೆ ಸುಮ್ಮನೆ ಕೂತ್ಕೊಳ್ಬೇಡಿ, ನಮಗೆ ಫೋನ್ ಮಾಡಿ, ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಏನನ್ನು 20 ಸಲ ಪ್ರಶ್ನೆ ಕೇಳಿಕೊಂಡು ಸರ್ಜರಿ ಮಾಡಿಕೊಂಡು ಕೇಳ್ಕೊಡ್ತೀವಿ. ಆದ್ದರಿಂದ ಈ ಪ್ರಾಡಕ್ಟ್ಗಳನ್ನೆಲ್ಲ ಮಾಡ್ತೇವೆ. ಈಗಿನ ಕಾಲದ ಮೇಜರ್ ಪ್ರಾಬ್ಲಮ್ಸ್ ಏನು ಅಂತ ಹೇಳಿದರೆ, ಇದರ ಜೊತೆಯಲ್ಲಿ ಜಾಸ್ತಿ ಗೊಬ್ಬರ ದೊಡ್ಡ 3 kg 10 kg ಎಲ್ಲ ಹಾಕಬೇಕಲ್ಲ. ಯಾಕೆ ಅಂತ ಹೇಳ್ಬಿಟ್ಟು ನಮಗೆ ಬರೀ ಫ್ಲವರ್ಸ್ ಇರೋದು, ನಮಗೆ ಹೋಮ್ ಗಾರ್ಡನ್ಸ್ ಇರೋದು, ಇದಕ್ಕೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೂ ಬೇರೆ ಒಂದು ಮಾಡಿದ್ದೇವೆ. ಈ ರೋಸ್ ಮಿಕ್ಸು, ಫ್ಲವರ್ ಮಿಕ್ಸ್ ಅಂತ ಹೇಳ್ಬಿಟ್ಟು ರೋಸ್ ಮಿಕ್ಸ್ ಅಂತ. ಯಾಕೆ ರೋಸ್ ಮಿಕ್ಸ್ ಅಂತ ಫಸ್ಟ್ ಮಾಡಿದ್ವಿ. ರೋಸ್ ಮಿಕ್ಸ್ ಯಾಕೆ ಫಸ್ಟ್ ಮಾಡಿದ್ದೇವೆ ಅಂತೇಳಿದ್ರೆ, ಜನರಿಗೆ ಭಾಳ ಗುಲಾಬಿ ಹೂವು ಅಂತ ಹೇಳಿದ್ರೆ ಭಾಳ ಖುಷಿ ಎಲ್ರಿಗೂ. ಈಗ ರೋಸ್ ಮಿಕ್ಸ್ ಅಂತಕ್ಕೆ ಡಿಮಾಂಡ್ ಜಾಸ್ತಿ ಬರ್ತದೆ, ಅದಕ್ಕೆ ರೋಸ್ ಮಿಕ್ಸ್ ಆಗಿ ಮಾಡಿದ್ದೇವೆ. ಸ್ವಲ್ಪ ಮಿಸ್ಟೇಕ್ ಮಾಡಿ ಅಂದರೆ ಪೊಟ್ಯಾಷ್ ವೇರಿಯೇಷನ್ ಜಾಸ್ತಿ ಮಾಡಿದ್ದೀನಿ. ಬೇರೆ ಫ್ಲವರ್ಸಿಗೆಲ್ಲ ಸ್ವಲ್ಪ ಪೊಟ್ಯಾಷ್ ಜಾಸ್ತಿ ಬೇಕಾಗಿರೋದಿಲ್ಲ, ರೋಸಿಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅದನ್ನು ಸ್ವಲ್ಪ ಇದು ಮಾಡಿ ಎಲ್ಲ ಫ್ಲವರ್ಸಿಗೆ ಆಗೋ ರೀತಿಯಲ್ಲಿ ಫ್ಲವರ್ ಮಿಕ್ಸ್ ಅಂತ ಮಾಡಿದ್ದೀವಿ. ಇದರಲ್ಲಿನೂ ಕೂಡ ಈಗ ವೇರಿಯೇಷನ್ಸ್ ಬರ್ತಾ ಇದೆ. ಏನಂತ ಹೇಳಿದ್ರೆ, ನನಗೆ ಹೈಬಿಸ್ಕಸ್ ಬೇಕು ಅಂತ ಹೇಳ್ತಾರೆ, ನನಗೆ ಜಾಸ್ಮಿನಿಗೆ ಬೇಕಂತ ಹೇಳ್ತಾರೆ, ಜಾಸ್ಮಿನಿಗೆ ಬೇಕಂತ ಹೇಳ್ತಾರೆ, ಹೈಬಿಸ್ಕಸ್ ಅಂತಾರೆ, ಬ್ರಾನ್ಸೈಗೆ ಬೇಕಂತ ಹೇಳ್ತಾರೆ. ಅದಕ್ಕೆಲ್ಲ ಸ್ಪೆಷಲ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಫ್ಲವರ್ ಮಿಕ್ಸಿನಾಗಿ ಇದರಲ್ಲಿ ಬೇರೆ ಇದು ಮಾಡಿಕೊಂಡು ಆ ರೀತಿ ಮಾಡಿಕೊಡ್ತೀವಿ. ಆದರೆ ಒಳ್ಳೆಯ ರಿಸಲ್ಟ್ಸ್ ಏನು ಅಂತ ಹೇಳಿದರೆ, ನನಗೆ ಫೀಡ್ಬ್ಯಾಕು ಏನು ಬರ್ತಾಯಿದೆ ಅಂತ ಹೇಳಿದರೆ, ಈವನ್ ರೋಸ್ ಮಿಕ್ಸ್ ತೊಗೊಂಡವರು ಸರ್ ತರಕಾರಿಗೆ ಹಾಕಿದ್ದೀವಿ ಅಂತ ಹೇಳ್ತಾರೆ. 10 ಗ್ರಾಮ್ಸು ತಿಂಗಳಿಗೆ ಒಂದು ಸಲ 10 ಗ್ರಾಮ್ ಹಾಕಿ, ನೀರು ಕಡಿಮೆ ಮಾಡಿ, ನೀರು ಜಾಸ್ತಿ ಕೊಡಬೇಡಿ, ಇದೆಲ್ಲ ಅಡ್ವೈಸ್ ಮಾಡಿಕೊಡ್ತೀವಿ. ಸರ್ ತರಕಾರಿಗೆ ಹಾಕಿದ್ದೀವಿ ಅಂತ ಅವರೇ ಅಡ್ವೈಸ್ ಇದು ಮಾಡಿಕೊಡ್ತಾರೆ. ತರಕಾರಿಗೆ ಹಾಕಿದ್ದೀವಿ ಸರ್, ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಆ ಫೀಡ್ಬ್ಯಾಕಿನಿಂದ ನಾವು ಏನೇನೋ ಬೇರೆ ಕೆಲವು ಪ್ರಾಡಕ್ಟ್ಗಳನ್ನು ಮಾಡ್ಕೊಂಡಿದೆ. ಅದು ಅವರವರ ರಿಕ್ವೈರ್ಮೆಂಟ್ಸಿಗೆ ತಕ್ಕಂಥ ಪ್ರಾಡಕ್ಟ್ಗಳನ್ನು ಮಾಡ್ಕೊಂಡಿದೆ. ಸೊ ಈ ಮೊದಲು ಹೇಳಿದಂಥ ಎಲ್ಲದರಲ್ಲೂ 16 ನ್ಯೂಟ್ರಿಯೆಂಟ್ಸ್ ಇದೆ, ಪ್ಲಸ್ ಪ್ರೊಡಕ್ಷನ್, ಡಿಸೀಸ್ ಕಂಟ್ರೋಲಿಂಗ್ ಆಸ್ಪೆಕ್ಟ್ಸ್ ಎಲ್ಲದರಲ್ಲಿ ಇನ್ವಾಲ್ವ್ ಆಗಿದೆ. ಹಾಗಾಗಿ ಅದಕ್ಕೆ ಬೇಕು ಇದಕ್ಕೆ ಬೇಕು. ಈಗ ಕೆಮಿಕಲ್ ಅಂಗಡಿಗೆ ಹೋದ್ಬಿಡಲಿ, ಅದಾಗಲಿಲ್ಲ ಅಂದರೆ ಇದಾಗಲಿಲ್ಲ ಇನ್ನೊಂದು ಹಾಕಿ ಅಂತ ಹೇಳುವಂಥ ಪ್ರಶ್ನೆಗಳು ಸಾವಯವದಲ್ಲಿ ಬರೋದಿಲ್ಲ, ಬರಲೂಬಾರ್ದು ಅಂತ ಹೇಳುವಂಥ ಕ್ಯಾರ್ ತಗೊಂಡಿದ್ದೇವೆ. ಇನ್ನು ಲೇಬರ್ ಪ್ರಾಬ್ಲಮ್ಸ್ ಅಂತ ಹೇಳಿದರೆ, ನನಗೆ ನೀರು ಕೊಡೋಕ್ಕೂ ಸಹ ಕಷ್ಟ ಉಂಟು, ನಮಗೆ ಗೊಬ್ಬರ ಹಾಕಲಿಕ್ಕೂ ಮಾಲಿಗಳು ಸಿಕ್ಕುವುದಿಲ್ಲ, ನಾನು ಆಫೀಸಿಗೆ ಹೋಗ್ತಾ ಇದ್ದೇನೆ, ಮನೆ ಅಡುಗೆಗೆ ಆಗಲಿಲ್ಲ, ಅದಾಗಲಿಲ್ಲ ಅಂತ ಹೇಳಿದ್ದಕ್ಕೆ ಸಾಯಂಕಾಲ ಹೊತ್ತು ಆರಾಮದಲ್ಲಿ ಒಂದು ಗಿಡದ ಬುಡಕ್ಕೆ 2 ಇಂಚು ಮಣ್ಣು ತೆಗೆದು ಒಂದು ಗುಳಿಗೆ ಹಾಕ್ಬಿಡಿ. ಸೂಪರ್ 18 ಅಂತ ಇದ್ರ ಹೆಸರು. ಇದರಲ್ಲಿ 18 ನ್ಯೂಟ್ರಿಯೆಂಟ್ಸ್ ಇದೆ. 18 ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ 2 ನ್ಯೂಟ್ರಿಯೆಂಟ್ಸ್ ಯಾವುದು? ಹೈಡ್ರೋಜನ್ ಆ್ಯಂಡ್ ಕಾರ್ಬನ್. ಅದು ಹೈಡ್ರೋಜನನ್ನು ಗಾಳಿಯಿಂದಲೇ ಎಳ್ಕೊಳ್ತಾ ಇದ್ದು. ಕಾರ್ಬನ್ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಯೂಸ್ ಮಾಡಿದ್ದೀನಿ. ಈಗ ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಏನು ಅಂತ ನೀವು ಪ್ರಶ್ನೆ ಕೇಳ್ಬೋದು, ಏನು ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ನೀವು ಅಂಗಡಿಗೆ ಹೋದಾಗ ಒಂದು ಪ್ಯಾಕೆಟ್ನಲ್ಲಿ ನಿಮ್ಮ ಗೊಬ್ಬರ ಹಾಕುವಾಗ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ PHB ಅಥವಾ ಪೊಟ್ಯಾಷ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ ಅಥವಾ ಟ್ರೈಕೋಡರ್ಮಾ ಯಾವುದೋ ಒಂದು ಕೊಡ್ತಾರೆ. ಅದು ಕೊಡುವಾಗ ಅದು ಒಂದು ಪೌಡರ್ ಫಾರ್ಮ್ನಲ್ಲಿ ಇರ್ತದೆ. ಅದು ಏನಂತ, ಅದು ಹೇಗೆ ಬಂತು, ಎಲ್ಲಿ ಮಾಡ್ತು, ಅದನ್ನು ಹೇಗೆ ಇಟ್ಕೊಳ್ಳೋಕೆ ಅಂದರೆ ಆ್ಯಕ್ಟಿವ್ ಕಾರ್ಬನ್ ಉಪಯೋಗಿಸ್ತಾರೆ. ಆ್ಯಕ್ಟಿವ್ ಕಾರ್ಬನ್ ಉಪಯೋಗಿಸಿದರೆ ಕಾಸ್ಟ್ ಜಾಸ್ತಿ ಆಗ್ತದೆ. 1 kgಗೆ ಕಡಿಮೆಯಲ್ಲಿ ಒಂದು 15 ರೂಪಾಯಿ 20 ರೂಪಾಯಿ 1 kg. 1 kg ಪ್ರೊಡ್ಯೂಸ್ ಕೊಡಲಿಕ್ಕೆ ಅಷ್ಟು 15 ರೂಪಾಯಿ ಅದೇ ಬೇಕಾ ಆರ್ಗ್ಯಾನಿಕ್ ಕಾರ್ಬನ್, ಬೇರೆ ನ್ಯೂಟ್ರಿಯೆಂಟ್. ಇದು ಈಗ ನಾವೀಗ ಒಂದು 15 ರೂಪಾಯಲ್ಲಿ ಒಂದು ಗುಳಿಗೆ ಕೊಡ್ತೀವಿ ಆದರೆ ನಿಮಗೆ ಅದಕ್ಕಿಂತ ಒಳ್ಳೆಯ ಇಫೆಕ್ಟ್ ಆಗಬೇಕಲ್ಲ. ಸೊ ಆರ್ಗ್ಯಾನಿಕ್ ಕಾರ್ಬನ್ನಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಮಾಡ್ಕೊಳ್ಬೋದು. ಸೊ ಆರ್ಗ್ಯಾನಿಕ್ ಕಾರ್ಬನ್ ಮಾಡ್ಕೊಂಡಿದೆ. ಇದು ಆರ್ಗ್ಯಾನಿಕ್ ಕಾರ್ಬನ್ ಮಾಡೋದು ಸ್ವಲ್ಪ ಕಷ್ಟ ಉಂಟು, ಆದರೆ ಇದು ಕೆಲವರು ಈಗ ಹೇಳಿಕೊಟ್ಟಿದ್ದೀನಿ. ಬಯೋಚಾರ್ ಅಂತ ಉಪಯೋಗಿಸ್ತೀರ, ನೀವು ಬಯೋಚಾರನ್ನು ಉಪಯೋಗಿಸ್ಬೋದು, ಆದರೆ ಎಫೆಕ್ಟ್ ಇಷ್ಟು ಒಳ್ಳೆ ಚೆನ್ನಾಗಿ ಬರೋದಿಲ್ಲ. ಯಾಕಂದರೆ ಇಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಮಾಡುವಾಗ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತೀವಿ ನಾವು. ಅದರ ಆ್ಯಶ್ ಪೋರ್ಷನ್ಸ್ ಎಷ್ಟು ಬೇಕು, ಕಾರ್ಬನ್ ಪೋರ್ಷನ್ಸ್ ಎಷ್ಟು ಬೇಕು ಅಂತ ಕಂಪ್ಲೀಟ್ ಸುಟ್ಟೋದ್ಮೇಲೆ ಆ್ಯಶ್ ಆಗುತ್ತೆ ಒಂದು ಪ್ರಾಡಕ್ಟ್. ಇದು ಎಷ್ಟು ಯಾವ ಟೆಂಪ್ರೇಚರ್ನವರೆಗೆ ನಿಲ್ಲಿಸಬೇಕು ಅಂತ ಹೇಳುವಂಥದ್ದು ನಾವು ಹೋಗಿ ಮಿಲ್ಗಳಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ಸೆಟ್ ಮಾಡಿಕೊಂಡು, ನಾವು ಲಾರ್ಜ್ ಕ್ವಾಂಟಿಟೀಸ್ ಮಾಡುವಾಗ ನಮಗೆ ಇಲ್ಲಿ ಅಲ್ಲಿ ಮಾಡೋಕ್ಕೆ ಜನರು ಸಿಕ್ಕೋದಿಲ್ಲ. ಹಾಗಾಗಿ ನಾವು ಮಾಡಿಕೊಂಡು ಅಲ್ಲಿ ಹೋಗಿ ಸೆಟ್ ಮಾಡಿ ಟೆಸ್ಟ್ ಮಾಡಿ ಅದು ಬಂದಾಗ ಇಷ್ಟಂತ ಅವರಿಗೆ ತೋರಿಸಿಬಿಟ್ಟು ಟೆಂಪರೇಚರ್ ಇಷ್ಟು ಇದೆ ಅಂತ ಹೇಳಿಬಿಟ್ಟು ಮಾಡಿಸಿಕೊಂಡು ತರಿಸುವಂಥದ್ದು. ಮತ್ತು ಇಲ್ಲಿ ತರಿಸ್ಕೊಂಡು ಭಾಳ ದಿವಸ ಬಿಟ್ಬಿಟ್ರೆ ಹಾಳಾಗಬಾರ್ದು, ಆ ರೀತಿಯೆಲ್ಲ ಕ್ಯಾರ್ ತಗೊಳ್ಬೇಕಾಗುತ್ತೆ. ಸೊ ಇದರಲ್ಲಿ 18 ಪೋಷಕಾಂಶಗಳು ಇದ್ದಾವೆ.
ಇದು ಏನು ಮಾಡ್ತಾಯಿದ್ದೆ, ಆರ್ಗ್ಯಾನಿಕ್ ಕಾರ್ಬನ್ ಏನು ಮಾಡ್ತಾರೆ ಅಂತ ಹೇಳಿದರೆ, 1 ಗ್ರಾಮಿನಷ್ಟು ಆರ್ಗ್ಯಾನಿಕ್ ಕಾರ್ಬನ್ ನೀವು ತಗೊಂಡು ಅದರಲ್ಲಿ ಹೋಲ್ಸ್ ಇದೆ, ಸಣ್ಣ 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 ಹೋಲ್ಸ್ಗಳು. ಆ ಹೋಲ್ಸ್ ಪ್ರಕಾರ ನೀವು ಕಟ್ಟು ಮಾಡಿದರೆ 1 ಎಕರೆಗೆ ಸ್ಪ್ರೆಡ್ ಆಗುವಷ್ಟು ಸ್ಪೋರ್ಟ್ಸ್ ಬರ್ತವೆ. ಅಷ್ಟು ಸ್ಪೋರ್ಟ್ಸ್ ಇದೆ, ಹೋಲ್ಸ್ಗಳು ಅದರಲ್ಲಿದೆ. ಈ ಹೋಲ್ಸ್ಗಳು ಏನು ಮಾಡ್ತವೆ ಅಂತೇಳಿದರೆ, ಇವುಗಳು ಏನು ಮಾಡ್ತವೆ ಅಂದರೆ, ಇರೋ ಟೆಂಪರೇಚರ್ ಭಾಳ ಕಡಿಮೆ ಇರ್ತದೆ. ಆ ಲೋ ಟೆಂಪರೇಚರ್ನಲ್ಲಿ ಡಿಸೀಸ್ ಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸು, ಇದು ಇಂಥ ಇರುವಂಥ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸು ಮತ್ತು ನಮಗೆ ಬೆನಿಫಿಷಿಯರಿ ಆರ್ಗ್ಯಾನಿಸಮ್ಸು ಎಲ್ಲವನ್ನೂ ಹೇಳ್ಕೊಳ್ಳುತ್ತೆ. ಅದು ಏನು ಅಲ್ಲಿ ಸ್ಕ್ರೀನಿಂಗ್ ಮಾಡೋದಿಲ್ಲ, ಎಲ್ಲವನ್ನೂ ಹೇಳ್ಕೊಳ್ಳುತ್ತೆ. ಇದು ಬರ್ತದೆ. ಅದು ಹೇಳ್ಕೊಂಡು ಫಿಲ್ ಆದ ಹೋಲ್ಸ್ ಫಿಲ್ ಆದ ಕೂಡಲೇ ಅದರ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಇಲ್ಲ ಅಂದರೆ 70 ಡಿಗ್ರಿ ಫ್ಯಾರನ್ಹೈಟ್ಸ್ವರೆಗೆ ಇನ್ಕ್ರೀಸ್ ಆಗುತ್ತೆ. ಈ 70 ಡಿಗ್ರಿ ಫ್ಯಾರನ್ಹೈಟ್ಸ್ ಬಂದರೆ ಎಲ್ಲ ಡಿಸೀಸ್ ಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ ಸತ್ತೋಗ್ಬಿಡ್ತದೆ. ಅದರ ನಂತರ ಆ 70 ಡಿಗ್ರಿ ಫ್ಯಾರನ್ಹೈಟ್ ಆದ ನಂತರ ಉಳಿದದ್ದು ನಮ್ಮ ಬೆನಿಫಿಷರಿ ಆರ್ಗ್ಯಾನಿಸಮ್ಸ್, ಅದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ. ಅದು 3 ಮಿನಿಟ್ಸ್ ಟೈಮ್ನಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗ್ತದೆ. ಸೊ ನಿಮ್ಮ ಸಾಯಿಲ್ ಕಂಪ್ಲೀಟ್ ಇಂಪ್ರೂವ್ ಆಗುತ್ತದೆ. ಅದಕ್ಕೆ ನಾವು ರೆಕಮೆಂಡ್ ಮಾಡೋದು ಹೇಳ್ತೇವೆ, ನೀವು ಮೊದಲು ಒಂದು 3-4 ವರ್ಷ ಕಂಪ್ಲೀಟ್ ರೆಗ್ಯುಲರ್ ಹೋಗ್ತಾ ಹೋಗಿ, ಮತ್ತು ಒಂದು ಪಾಟಿಗೆ 10 ವರ್ಷ ಆದರೂ ರೀಪಾಟಿಂಗ್ ಬೇಡ, ಕಾಡು ಮಣ್ಣಾಗುತ್ತೆ, ಅಷ್ಟು ಚೆನ್ನಾಗಿ ಬರ್ತದೆ. ಸೊ ಆ ರೀತಿ ಮಾಡಲಿಕ್ಕೆ ಸುಲಭ ಆಗುತ್ತೆ, ನಿಮಗೆ ಖರ್ಚು ಕಡಿಮೆ. ತೆಂಗಿನ ಗಿಡಗಳಿಗೆ, ಅಡಿಕೆ ಗಿಡಗಳಿಗೆ ಎಲ್ಲ ಮ್ಯಾಕ್ಸಿಮಮ್ 12 ಗುಳಿಗೆ 1 ವರ್ಷಕ್ಕೆ ಬೇಕು. ಇದು 30-40 ಗ್ರಾಮ್ಸ್ ಇರ್ತದೆ ಒಂದು ಗುಳಿಗೆ, ಇದು ಸಾಕಾಗುತ್ತೆ. ಇದು ಒಂದೇ ಸಲ ಕರಗಿ ಹೋಗೋದಿಲ್ಲ. ನೀವು 1 ತಿಂಗಳು ಒಳಗೆ ನನಗೆ ರಿಸಲ್ಟ್ಸ್ 25 ದಿವಸಕ್ಕೂ ರಿಸಲ್ಟ್ ಬಂದಿದೆ. ಅದು ನಿಮಗೆ ಹೇಳುವಾಗ ನಾನು ಒಂದು ತಿಂಗಳಲ್ಲ 1.5 ತಿಂಗಳವರೆಗೆ ನೋಡಿಕೊಂಡು ಮಾತಾಡಿ, ವಾಚ್ ಮಾಡಿಕೊಂಡು ಗೊತ್ತಾಗುತ್ತೆ ನಿಮಗೆ ಅಂತೇಳಿ. ಇದು 100% ರಿಸಲ್ಟ್ ಕೊಟ್ಟಿದೆ ಪ್ರತಿಯೊಂದು. ಇದಕ್ಕೆ ಡಿಮಾಂಡ್ ಎಷ್ಟು ಅಂತ ಹೇಳಿದರೆ, ನಮಗೆ ಪ್ರೊಡಕ್ಷನ್ನೇ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. ಮಾಡಿ ಇಡ್ತೀವಿ, ಆದ್ರೂ ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು 10,000 ಅಷ್ಟು ಗುಳಿಗೆ ಮಾಡಿ ಇಟ್ಕೊಂಡಿರ್ತೀವಿ. ಅದು ಒಂದು ಕೂಡಲೇ ಅದಕ್ಕೆ ಎಷ್ಟು ಹೋಗ್ತದೆ ಅಷ್ಟಕ್ಕಿಂತ ಜಾಸ್ತಿ ಇನ್ನೊಂದು ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀವಿ. ಹಾಗೆ ಆ ರೀತಿ ಮಾಡ್ತಾಯಿದ್ದೆ. ಭಾಳ ಇದಾಗಿದೆ. ಮಾರ್ಕೆಟಿಂಗ್ನಲ್ಲಿ ಇದು 20 ರೂಪಾಯಿಗೆ ಸೇಲ್ ಆಗ್ತಾಯಿದೆ ಕೆಲವರದ್ದು ಕಡೆಯಿಂದ. ಆದರೆ ನಮ್ಮ ಇಲ್ಲಿ ಬಂದಾಗ ನಾವು ಏನಾದರೂ ಕನ್ಸೆಷನ್ ಕೊಡಬೇಕು ಅಂದರೆ 15 ರೂಪಾಯಿ MRP ಇಟ್ಕೊಂಡಿದ್ದೀವಿ. ಇದು ಸೂಪರ್ 18 ಭಾಳ. ಅದು ಮತ್ತು ಇನ್ನೊಂದು ಕೆಲವರು ಹೇಳಿದರೆ, ಇದರಲ್ಲಿ ಫಂಗಸ್ ಬೆಳೆದಾಗ ಬಿಳಿ ಎಲ್ಲ ಬಂದುಬಿಡ್ತು ಅಂತ ಹೇಳ್ತಾರೆ. ಅದು ರೋಸ್ ಮಿಕ್ಸ್, ಫ್ಲವರ್ ಮಿಕ್ಸ್ನಲ್ಲಿ ಹಾಗೇನೆ ಸ್ವಲ್ಪ ದಿವಸ ಹಾಗೆ ನೀವು ಯೂಸ್ ಮಾಡೋದು ಇಟ್ಟುಬಿಟ್ರೆ ವೈಟಿಶ್ ಫಂಗಸ್ ಗ್ರೋದು. ಅದು ಬಿಸಾಡಬೇಡಿ. ಅದು ಏನಾಗುತ್ತೆ ಅಂದರೆ, ನ್ಯಾನೋ ಟೆಕ್ನಾಲಜಿ ಯಾವಾಗ ಫಂಗಸ್ ಬಂತು ಅದರಲ್ಲಿ ಹಾಕಿದಂಥ ನ್ಯೂಟ್ರಿಯೆಂಟ್ಸ್ ಯಾವುದಾದ್ರೂ ಕಡಿಮೆ ಆದರೆ ಫಂಗಸ್ ಗುರುತು ನಿಮಗೆ ರಿಕೂಪ್ ಮಾಡಿ ಆ ಲೆವೆಲಿಗೆ ತಂದು ಕೊಡ್ತದೆ. ಹಾಗಾಗಿ ನೀವು ಯಾವ ಕಾರಣಕ್ಕೂ ಅದನ್ನು ಬಿಸಾಡೋದು ಬೇಡ, ಅದು ನಿಮಗೆ ಡ್ಯಾಮೇಜ್ ಮಾಡ್ತದೆ ಅಂತ ತಿಳ್ಕೊಳ್ಳೋದು ಬೇಡ. ನೀವು ಹಾಕ್ತಾನೇ ಇರಿ. ಅದನ್ನು ಎಷ್ಟು ದಿವಸ ಇಟ್ಕೊಂಡ್ರು ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿದ್ರಲ್ಲಿ ಈಗ ಫಂಗಸ್ ಗ್ರೋತ್ ಬಂದಾಗಿದೆ ಅಂದರೆ ಇಲ್ಲಿ ಇಟ್ಟಾಗಲೇ ಸ್ವಲ್ಪ ಕಡಿಮೆ ಆಯಿತು, ಯಾವುದೋ ಒಂದು ನ್ಯೂಟ್ರಿಯೆಂಟ್ ಕಮ್ಮಿ ಆಯಿತು ಅಂತ ಬರ್ತದೆ ಅದು. ಸೊ ಅದನ್ನು ಇದು ಮಾಡಬೇಡಿ, ಹಾಳು ಮಾಡಬೇಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ತದೆ.